ಅರೆ ನಮ್ ಪಟೇಲ್ರ ಫೋಟೋ ಕಣ್ಣಿಗೆ ಬಿದ್ಬಿಟ್ಟ. ಮೊದ್ಲೇ ಅವ್ರಿಗೆ ದೃಷ್ಟಿ ತೆಗೆಸ್ಕೊಳಕ್ ಹೇಳ್ಬೇಕು. ಇದೇನು ಈ ರೀತಿ ಫೋಟೋ ತೆಗೆಸ್ಕೊಂಡಿದ್ದಾರೆ ನಿಮ್ ಪಟೇಲ್ರು? ನಮ್ ಪಟೇಲ್ರಿಗೆ ಪಿಕ್ಚರ್ ಅಂದ್ರೆ, ಅದ್ರಲ್ಲೂ ಅಣ್ಣ ಅವ್ರ ಪಿಕ್ಚರ್ ಅಂದ್ರೆ ಪಂಚ ಪ್ರಾಣ. ಅಣ್ಣ ಅವ್ರಿಗೆ ಯಾವ ಪಿಕ್ಚರ್ ಅಲ್ಲಿ ಯಾವ ತರ ಬಟ್ಟೆ ಹಾಕೊಂಡಿದ್ದಾರೆ ಆ ತರ ಬಟ್ಟೆಗಳನ್ನೆಲ್ಲ ಹೊಲ್ಸಿ ಹಾಕೊಂಡು ತಿಂಗ್ಳಾನ್ಗಟ್ಲೆ ಊರೆಲ್ಲ ಮೆರವಣಿಗೆ ಹೋಗ್ತಾರೆ. ಅಷ್ಟೊಂದ್ ಸಿನಿಮಾ ಹುಚ್ಚಿದ್ಯಾ ಅವ್ರಿಗೆ? ಅಯ್ಯೋ ಅದನ್ನ ಯಾಕೆ ಕೇಳ್ತೀರಾ? ಮದ್ವೆ ಆದ್ಮೇಲೆ ನಿಮ್ಗೂನು ರಾಣಿ ಮಹಾರಾಣಿ ಮಾಲಾಶ್ರೀ ತರ ಡ್ರೆಸ್ ಹಾಕ್ಸಿ ಊರೆಲ್ಲ ಸ್ಲೋ ಮೋಷನ್ ಅಲ್ಲಿ ಮೆರವಣಿಗೆ ಮಾಡಿಸ್ತಾರೆ. ನಿಮ್ ಪಟೇಲ್ರು ಏನ್ ಓದಿದ್ದಾರೆ? ಅಯ್ಯೋ ಪುಣ್ಯಾತ್ಮ ನಮ್ ಪಟೇಲ 4ನೇ ಕ್ಲಾಸ್ ಪಾಸ್ ಮಾಡಕ್ಕೆ 4 ಸಂಕ್ರಾಂತಿ ತಗೊಂಡ್ರು. ಅದ್ಗೆ ಯಾಕೆ ಹೋಗ್ತಾ ಇದ್ದೀರಾ? ಏನಾಯ್ತು? ಅರೆ ಮಧು, ಯಾವಾಗ ಬಂದೆ? ಅಂಜಿ, ನನ್ ಸೊಸೆ ಮೊದ್ಲೇ ಸಲ ನಮ್ಮ ಮನೆಗೆ ಬಂದಿದ್ದಾಳೆ, ಹೇಳೋದ್ ಬೇಡವೇನೋ? ಏನಿಲ್ಲಮ್ಮ, ಇವತ್ತು ಒಳ್ಳೆ ದಿವಸ ಅಲ್ವಾ, ಪತ್ರಿಕೆ ಹಂಚೋಕೆ ಊರೊಳಗಡೆ ಹೋಗಿದ್ವಿ. ನೋಡು, ಇಷ್ಟೇ ಉಳಿದಿರೋದು. ಅದನ್ನ ಹಾಗೆ ಉಳಿಸ್ಕೊಳ್ಳಿ, ಇನ್ ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ. ಏನ್ ಹೇಳ್ತಾ ಇದೀಯಮ್ಮ ನೀನು? ಅಲ್ಲ, ಈ ಮದ್ವೆ ಯಾರು ಮದ್ವೆ? ಇಲ್ಲಿ ಯಾರು ಮದ್ವೆ ಆಗೋರಿಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಯಾರಾದ್ರೂ ಏನಾದ್ರು ಅಂದ್ರ? ಯಾರು ಏನು ಅನ್ಲಿಲ್ಲ. ನನ್ನ ಅದೃಷ್ಟ ಚೆನ್ನಾಗಿತ್ತು, ಅದರಿಂದನೇ ಸತ್ಯ ಏನು ಅಂತ ಈಗ್ಲೇ ತಿಳಿತು. ನಾನ್ 4ನೇ ಕ್ಲಾಸ್ ಫೇಲ್ ಆಗಿರೋ ಅವಿದ್ಯಾವಂತನ, ಅವಿವೇಕಿನ, ಅಯೋಗ್ಯನ ಮದ್ವೆ ಆಗೋದಕ್ಕೆ ತಯಾರಿಲ್ಲ. ಏನಂದೆ? ನನ್ನ ಮಗನ ಅಯೋಗ್ಯ ಅಂತ್ಯ? ಎಷ್ಟೇ ಕೋಪ ನಿನಗೆ! ಗಂಗಾ, ನಿನ್ಗೇನ್ ತಲೆಗೆಲೆ ಕೆಟ್ಟಿದೀಯೇನೆ? ನೀವು ಸುಮ್ನಿರ್ರಿ. 4 ಅಕ್ಷರ ಕಲ್ತಿದ್ದೀನಿ ಅಂತ ನನ್ನ ಮಗನ ಬಾಯಿಗೆ ಬಂದಾಗಲ್ಲ ಅಂತ್ಯ. ಕೇಳಿದ್ರ? ನನ್ನ ಮಗ ಅಯೋಗ್ಯ ಅಂತೆ, ಅವಿವೇಕಿ ಅಂತೆ. ಏನ್ ಅನ್ಕೊಂಡಿದ್ಯಾ ನೀನು? ಅದ್ಕೆ ಊರಿಗೆಲ್ಲ ಪತ್ರಿಕೆ ಹಂಚಾಯ್ತು, ಈ ಮದ್ವೆ ನಡೆಯೋದು 10 ಹಳ್ಳಿಗೆ ಗೊತ್ತಾಗಿದೆ. ಈಗ ಬಂದು ನಾನ್ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ಯಲ್ಲ, ಒಂದ್ಸಲ ಆಗ್ತೀನಿ ಒಂದ್ಸಲ ಆಗಲ್ಲ ಅನ್ನಕ್ಕೆ ಇದೇನು ಹುಡುಗಾಟನ? ನೋಡಮ್ಮ, ನನ್ನ ಹೆಂಡತಿ ಪರವಾಗಿ ನಾನ್ ನಿನ್ನ ಹತ್ರ ಕ್ಷಮೆ ಕೇಳ್ಕೊತೀನಿ. ಅವಳಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ. ಮಗನ್ ಯಾರಾದ್ರೂ ಏನಾದ್ರು ಅಂದ್ರೆ ಅವಳು ಸಹಿಸ್ಕೊಳ್ಳಲ್ಲ. ನೀನು ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಮ್ಮ. ನಾನು ಈ ಹಳ್ಳಿಲಿ ಮರ್ಯಾದೆಯಿಂದ ಬದುಕಿದವನು. ಒಂದು ವೇಳೆ ಈ ಮದುವೆ ನಿಂತು ಹೋಯ್ತು ಅಂದ್ರೆ, ಅಯ್ಯಯ್ಯೋ, ಈ ಹಳ್ಳಿಲಿ ನಾನು ತಲೆ ಎತ್ಕೊಂಡು ಓಡಾಡೋದಕ್ಕಾಗಲ್ಲ. ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಗುತ್ತೆ.